ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸ್ವಚ್ಛತೆ ಮಾಡಲು ನಗರಸಭೆ ಅಧಿಕಾರಿಗಳು ಮಾಸ್ಟರ್ ಪ್ಲಾನ್ ಸಹ ಮಾಡಿದ್ದಾರೆ. ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ಎಸೆದು ಹೋಗ್ತಾ ಇದ್ದಾರೆ. ನಗರದಲ್ಲಿ ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿಬಿಟ್ಟಿದೆ. ಗದಗ ನಗರವನ್ನು ಸ್ವಚ್ಛ ಮಾಡಲು ನಗರಸಭೆ ಪೌರಾಯುಕ್ತ ರಮೇಶ್ ಪವಾರ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಜನರು ಎಲ್ಲಿ ಕಸ ಒಗೆದು ಹೋಗ್ತಾರೆ ಆ ಸ್ಥಳಗಳನ್ನು ಗುರುತಿಸಿ ಸ್ವಚ್ಛ ಮಾಡಿ ಆ ಸ್ಥಳದಲ್ಲಿ ಕಲರ್ಫುಲ್ ರಂಗೋಲಿ ಬಿಡಿಸುವ ಮೂಲಕ ಸುಂದರ ಸ್ಥಳವಾಗಿ ಮಾರ್ಪಾಡು ಮಾಡುತ್ತಿದ್ದಾರೆ. ಯಾಕೆಂದರೆ ಸ್ವಚ್ಛತೆ ಇಲ್ಲವೆಂದರೆ ರೋಗ ಹರಡುತ್ತವೆ. ತಡೆಗಟ್ಟಲು ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸ್ವಚ್ಛತಾ ಅಭಿಯಾನ ಆರಂಭಿಸಿದೆ. ಅದೇ ಮಾದರಿಯಲ್ಲಿ ಗದಗ ಬೆಟಗೇರಿ ನಗರಸಭೆ ವಿನೂತನವಾದಂತಹ ಪ್ರಯತ್ನ ಮಾಡ್ತಾ ಇದೆ. ಜನರು ಎಸೆದು ಹೋಗುವ ಕಸಗಳನ್ನು ಸ್ವಚ್ಛತೆ ಮಾಡಿ ಅಲ್ಲಿ ಜನರು ಕೂರುವ ಹಾಗೆ ಚೇರ್ ಹಾಕಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೆ. ನಗರಸಭೆ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗರ್, ಪ್ರಶಾ ಪವರ್ ಟಿವಿ, ಗದಗ. ಗದಗ ಬೆಟಗೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ರಸ್ತೆಯ ಮೇಲೆ ಎಲ್ಲೆಂದರಲ್ಲಿ ಕಸಗಳನ್ನು ಹಾಕಿ ಬ್ಲಾಕ್ ಸ್ಪಾಟ್ಗಳನ್ನಾಗಿ ನಿರ್ಮಾಣ ಮಾಡ್ತಾ ಇದ್ದರು. ಇದು ನಗರಸಭೆ ಗಂಭೀರವಾಗಿ ಪರಿಗಣಿಸಿ ಕಮ್ಯುನಿಟಿ ಮೊಬಿಲೈಸರ್ಗಳು ಮತ್ತು ಆರೋಗ್ಯ ವಿಭಾಗದ ಸಿಬ್ಬಂದಿಗಳ ಜೊತೆಗೆ ನಾವು ನಗರದ ಸಾರ್ವಜನಿಕರ ಸಹಕಾರದ ಜೊತೆಗೆ ಆ ಬ್ಲಾಕ್ ಸ್ಪಾಟ್ಗಳನ್ನು ತೆರವುಗೊಳಿಸಿ ಅಲ್ಲಿ ರಂಗೋಲಿ ಹಾಕಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಕುಂದ್ರಲಿಕ್ಕೆ ಸೀಟ್ ವ್ಯವಸ್ಥೆ ಮಾಡಿ ಬಣ್ಣಗಳನ್ನು ಲೇಪನ ಮಾಡಿ ಆ ಜಾಗೆ ಸ್ವಚ್ಛವಾಗಿ ಇರುವಂತೆ ಕ್ರಮವನ್ನು ಈಗಾಗಲೇ ವಹಿಸ್ತಾ ಇದೆ. ಈಗಾಗಲೇ ನಗರದಲ್ಲಿ ಹಲವಾರು ಪ್ರದೇಶಗಳಲ್ಲಿ ನಾವು ಬ್ಲಾಕ್ ಸ್ಪಾಟ್ಗಳನ್ನು ತೆರವುಗೊಳಿಸ್ತಾ ಇದ್ದೀವಿ ಮತ್ತು ತೆರವುಗೊಳಿಸಿದ್ದೀವಿ. ಜೊತೆಗೆ ಸಾರ್ವಜನಿಕರು ನಮ್ಮ ನಗರಸಭೆ ಗಾಡಿಗಳು ಪ್ರತಿನಿತ್ಯ ತಮ್ಮ ಮನೆ ಬಾಗಿಲು ಮುಂದೆ ಬರ್ತವೆ. ಯಾವ ಕಸನೂ ತಮ್ಮ ಮನೆಯಿಂದ ಬರ್ತಕ್ಕಂಥ ಕಸನ ಯಾರೂ ಹೊರಗಡೆ ಚೆಲ್ಲದೆ ಒಂದು ಬಾಕ್ಸಲ್ಲಿ ಅಥವಾ ಒಂದು ಚೀಲದಲ್ಲಿ ಕಟ್ಟಿಟ್ಟು ಅದನ್ನು ನಮ್ಮ ಗಾಡಿಗಳಿಗೆ ಕೊಡಬೇಕು ಅಂತ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ. ಜೊತೆಗೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದ್ದೇವೆ. ಪ್ರತಿ ಮನೆಯಿಂದ ಬರ್ತಕ್ಕಂಥ ಎಲ್ಲ ಮನೆಯ ಹಿರಿಯರು ಕಾಯಿಪಲ್ಯಕ್ಕೆ ಬರಲಿ, ರೇಷನ್ ಅಂಗಡಿ ಬರಲಿ, ಮನೆಯಿಂದ ಚೀಲ ತೊಗೊಂಡು ಬಂದು ಚೀಲದಲ್ಲಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ರಿ. ಅಂಗಡಿಗಳಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಉಪಯೋಗ ಮಾಡಬೇಡ್ರಿ. ಇದ್ರ ಜೊತೆಗೆ ಪರಿಸರನೂ ಕೂಡ ಹಾನಿ ಆಗ್ತಾ ಇದೆ. ಕಾರಣ ನಮ್ಮ ಜೊತೆಗೆ ತಾವು ಸಹಕಾರ ಮಾಡಬೇಕಂತ ಸಾರ್ವಜನಿಕರಲ್ಲಿ ನಾನು ಈ ಮೂಲಕ ವಿನಂತಿಯನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಸರ್, ಇದು ಫಸ್ಟ್ ಟೈಮು ಈ ಗದಗ ಜಿಲ್ಲೆಯಲ್ಲಿ ಅಂದ್ರೆ ಗದಗಿಂದನೇ ನಾವು ಫಸ್ಟಾಗಿ ಪ್ರಥಮವಾಗಿ ಬ್ಲಾಕ್ ಸ್ಪಾಟ್ಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ನಗರಸಭೆಯಿಂದ ಹಮ್ಮಿಕೊಂಡಿದ್ದೀವಿ. ಪ್ರತಿ ದಿವಸ ನಮ್ಮ ಮೊಬಿಲೈಸರ್ಗಳು ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಗಳಿದ್ದಾವೆ ಗುರುತಿಸ್ಕೊಂಡು ವಾರ್ಡ್ಗಳಲ್ಲಿ ಮಾರನೇ ದಿವಸ ಅಲ್ಲಿ ಹೋಗಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ರಂಗೋಲಿಗಳನ್ನು ಹಾಕಿ ಅಲ್ಲಿ ಜನರ ಸಹಕಾರ, ನಮ್ಮ ಸಿಬ್ಬಂದಿಗಳ ಸಹಕಾರದೊಂದಿಗೆ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಇದಕ್ಕೆ ಯಾವುದೇ ಥರನಾದ ಅನುದಾನವಾಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ. ಸ್ವಯಂ ಪ್ರೇರಿತವಾಗಿ ನಾವು ಮಾಡ್ತಾ ಇದ್ದೀವಿ. ದಿವಂಗತ ಮನಮೋಹನ್ ಸಿಂಗ್ ಇದ್ದವು, ಅವ್ರಿದ್ದಾಗ ಪ್ರಧಾನಮಂತ್ರಿ ಇದ್ದಾಗ ಈ ಒಂದು ಯೋಜನೆ ಹಾಕ್ಕೊಂಡ್ರು. ಈಗ ನಾವು ಸ್ವಚ್ಛ ಭಾರತ ಅನ್ನೋದು ಸ್ವಚ್ಛ ಕರ್ನಾಟಕ, ಸ್ವಚ್ಛ ನಮ್ಮ ಮನೆ ಗದಗ ನಾವು ಸ್ವಚ್ಛ ಇಟ್ಕೊಂಡಾಗ ಮಾತ್ರ ಮಹಾಭಾರತಕ್ಕೆ ಹೋಗ್ತೀವಿ ನಾವು. ಯಾಕಂದ್ರೆ ಜನರು ತಿಳಿಯೋದು ನೀನು ಆಗಲ್ಲ ಬಂದಾಗ ಅನ್ಕೊಂತ ಬಂದ್ಯಾ ನಾವು ಅಲ್ಲಿ ಹಾಕ್ತೀವಿ ಅಂತೇಳಿ. ಈಗ ನಾವಿಲ್ಲಿ ಮಾತಾಡ್ತೀವಿ, ನಮ್ಮನೆ ಒಂದು ಹೆಣ್ಮಕ್ಳು ಬಂದು ಹಾಕಿಬಿಡ್ತಾರೆ. ಅದು ಆಗಬಾರ್ದು. ಯಾಕಂದ್ರೆ ಯಾಕೆ ಹೇಳ್ತೀವಿ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ರೋಗ ರುಜಿಗಳು ಭಾಳ ಬರ್ತಾವೆ. ಅದನ್ನು ಹೋಗ್ಬೇಕಾದ್ರೆ ಸ್ವಚ್ಛತೆಯಾಗ ಮಾತ್ರ ನಮಗೆ ರೋಗ ರುಜಿಗಳು ಬರೋಂಗಿಲ್ಲ. ಅದಕ್ಕೆ ಏನು ನಮ್ಮ ಮುನ್ಸಿಪಾಲಿಟಿಯವರು ಇದೇನು ಹಾಕ್ಕೊಂಡ್ರೆ ಈಗ ಮುನ್ಸಿಪಾಲಿಟಿ ಸದಸ್ಯರಾಗಿರ್ತಕ್ಕಂಥ ಪ್ರಗತಿ ಮುಲ್ಲ ಅವರು ಅನೇಕ ಈ ಯೋಜನೆ ಕೊಡಿರ್ತಕ್ಕಂಥ ಎಲ್ಲ ಮಾತೆಯರು, ಯುವಕರು ಇವತ್ತು ನಾವು ನಮ್ಮ ರೋಗ ರುಜಿಗಳು ಹೋಗಬೇಕಾದ್ರೆ ನಾವು ಸ್ವಚ್ಛ ಭಾರತ ನಾವು ಮಾಡ್ಕೋಬೇಕಿದೆ, ಸ್ವಚ್ಛ ಉಣಿ ಹುಡುಗಬೇಕಾಗೈತಿ. ಅದಕ್ಕೆ ನಾವು ಹಿಂದಾದ್ರು ಕೂಡ ಹಾಕ್ಕೊಂಡಿದ್ವಿ. ನಾವು ನಮ್ಮ ದೇವರಾಜ್ ಹಾಸ್ಟೆಲ್ನಿಂದ ಮೇನ್ ಅಧಿಕಾರಿ ಬೆಂಗಳೂರಿಂದ ಬಂದಿದ್ರು. ಇದನ್ನು ಏನೈತಿ ನಾವು ಸ್ವಚ್ಛ ಹಿಡ್ಕೊಂತ ಕಂಡ್ರೆ ನಾವು ಸ್ವಚ್ಛ ಇರ್ತೀವಿ, ನಮ್ಮ ಮನೆ ಸ್ವಚ್ಛ ಇರ್ತವೆ, ನಮ್ಮ ಮನೆ ಸ್ವಚ್ಛ ಇರ್ತವೆ. ಮತ್ತು ನಮ್ಮ ಮನೆ ಸ್ವಚ್ಛ ಇಲ್ಲ ಅಂದಾಗ ನಾವು ಸ್ವಚ್ಛ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಯೋಜನೆ ಹಾಕ್ಕೊಂಡ್ರಲ್ಲ ಭಾಳ ಸಂತೋಷ. ಇದು ನಮ್ಮ ಮಕ್ಕಳಿಗೆ ತ್ಯಾಗ ಮಾಡಿದ್ದಕ್ಕೆ ಬರ್ತೀವಿ ಅಂತ ನಾವು ಯಾವ ಕಸ ಅಲ್ಲಿ ಹಾಕೋಂಗಿಲ್ಲ. ಗಾಡಿ ಬಂತು, ಗಾಡಿ ಹೋಗಿ ಹಾಕ್ತಾರೆ. ಹಂಗಾಗಿ ಇಲ್ಲಿಯವರು ಕೂಡ ಅದನ್ನ ಮತ್ತು ಮೇನ್ ಈಗ ಕಸ ಹಾಕುವ ಹೆಣ್ಮಕ್ಳು ಬಂದಿಲ್ಲ. ಇಲ್ಲಿ ಅವ್ರು ಬಂದಿಲ್ಲ, ಅವ್ರು ಬಂದು ಮತ್ತೆ ನಾವು ಹೋಗಿ ಬಂದು ಹಾಕಿಬಿಡ್ತಾರೆ. ಇವರು ದಯವಿಟ್ಟು ಅದು ಆಗಬಾರ್ದು. ಎಲ್ಲರೂ ನಮ್ಮ ಅತ್ತೆಂಗರಿಗೆ ನಮ್ಮ ಗೌರವ ಸದಾ ಇದೆ ಹಿರಿಯರು ಈ ಓಣಿಗೆ ನೀವೆಲ್ಲರಿಗೆ ಹೇಳಿ ಹೆಣ್ಮಕ್ಳ ಮೇನ್ ಹಿಡಿದು ನೀವು ಹೆಣ್ಮಕ್ಳು ಏನಿದೆ ಅದನ್ನು ಹೇಳಿ ಅದು ಸರಿ ಮಾಡುವಂಥ ಕೆಲಸ ನೀವು ಮಾಡಿರಿ. ನಮ್ಮ ವಾರ್ಡ್ ಮೆಂಬರ್ ಆಗಿದ್ದ ಮುಲ್ಲಾ ಅವರು, ನಮ್ಮ ಹಾದಿಮನೆಯವರು ಎಲ್ಲರೂ ಕೂಡಿ ಏನು ಮಾನ್ಯ ನರೇಂದ್ರ ಮೋದಿ ಅವರ
ಇಚ್ಛಾಶಕ್ತಿಯಂತೆ ಗಾಂಧೀಜಿಯವರ ಕನಸಿನಂತೆ ಏನು ದೇಶದಲ್ಲಿ ಕಸಮುಕ್ತ ದೇಶ ಆಗಬೇಕು, ಕಸಮುಕ್ತ ನಗರ ಆಗಬೇಕು, ಕಸಮುಕ್ತ ನಮ್ಮ ಭಾಗಗಳಾಗಬೇಕು ಅನ್ನುವಂಥ ಮಹದಾಶಯ ಮೇರೆಗೆ ಕೇಂದ್ರ ಸರ್ಕಾರ 10 ಕೋಟಿಗಳನ್ನು ಈಗಾಗಲೇ ಖರ್ಚು ಮಾಡ್ಕೊಂಡು ಬಂದಿದ್ದು ನಾವೆಲ್ಲ ನೋಡಿರೋ ಸಂಗತಿ. ಸ್ವಚ್ಛ ಭಾರತ ಮಿಷನ್ನು ಮತ್ತು ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ ಅಡಿಯಲ್ಲಿ 0.2 ಒಂದು ಅಭಿಯಾನದ ಅಡಿಯಲ್ಲಿ ಏನು ನಾವು ಪ್ರತಿ ವಾರ್ಡ್ನಲ್ಲಿಯೂ ಸಹ ಮನೆ ಕಸ ಸಂಗ್ರಹಕ್ಕೆ ಗಾಡಿಗಳನ್ನು ಕಳಿಸೋದ್ರ ಮೂಲಕವಾಗಿ ಪ್ರತಿ ಮನೆಗೂ ಸಹ ಒಣ ಕಸ ಮತ್ತು ಹಸಿ ಕಸ ಸಂಗ್ರಹಕ್ಕೆ ಬಕೆಟ್ಗಳನ್ನು ಉಚಿತವಾಗಿ ನಗರಸಭೆ ನೀಡೈತಿ. ಏನಿವತ್ತು ಗದಗ ಬೆಟಗೇರಿ ಅವಳಿ ನಗರ ಮಾದರಿ ಆಗುವಂತೆ ಎಲ್ಲೇ ಮುಕ್ತ ಪ್ರದೇಶದಲ್ಲಿ ಬಯಲು ಪ್ರದೇಶದಲ್ಲಿ ಕಸ ಸಂಗ್ರಹ ಹಾಕಿತ್ತು, ಆ ಒಂದು ಕಸದ ಪಾಯಿಂಟನ್ನು ಗುರುತಿಸಿ ಅಲ್ಲಿ ಆ ಕಸವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕೋದ್ರ ಮೂಲಕವಾಗಿ, ಕಟ್ಟೆ ನಿರ್ಮಾಣ ಮಾಡೋದ್ರ ಮೂಲಕವಾಗಿ, ಗಿಡ ಹಚ್ಚೋದ್ರ ಮೂಲಕವಾಗಿ ಆ ಭಾಗದಲ್ಲಿ ಯಾರೂ ಪ್ರಜ್ಞಾವಂತ ನಾಗರಿಕರು ಕಸವನ್ನು ಸಂಗ್ರಹ ಮಾಡಬಾರ್ದಲ್ಲೇ ಕಸವನ್ನು ನಗರಸಭೆ ಗಾಡಿಗೆ ನೀಡಬೇಕನ್ನುವಂಥ ಒಂದು ಅಭಿಯಾನವನ್ನು ಗದಗ ಬೆಟಗೇರಿ ಅವಳಿ ನಗರದ ನಗರಸಭೆ ಮಾಡಾಕತ್ತಿದ್ದು ವಿನೂತನ ಆಗೈತಿ. ಈ ಗದಗ ಜಿಲ್ಲೆಯಲ್ಲೇ ಗದಗ ಬೆಟಗೇರಿ ನಗರಸಭೆ ಪ್ರಥಮ ಸ್ಥಾನದಾಗ ಐತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇನ್ನಾದರೂ ಆ ಭಾಗದ ನಾಗರಿಕರು ಎಲ್ಲಂದ್ರೆ ಅಲ್ಲಿ ಕಸ ಹಾಕ್ಲಿಲ್ಲಂಗ ನಗರಸಭೆಯ ವಾಹನಗಳಿಗೆ ನಗರಸಭೆಯ ಅನೇಕ ಸಿಬ್ಬಂದಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಅವ್ರಿಗೆ ಕಸವನ್ನು ಬೇರ್ಪಡಿಸಿ ನೀಡಿದರೆ ಮಾತ್ರ ಒಂದು ಶುಚಿತ್ವದ ಪರಿಸರ ನಿರ್ಮಾಣ ಗದಗ ಬೆಟಗೇರಿ ಅವಳಿ ನಗರ ನಿರ್ಮಾಣ ಆಗಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಭಾವವನ್ನು ವ್ಯಕ್ತಪಡಿಸಿ ಈಗ ಎಲ್ಲರೂ ನಮಗೆ ಸಹಕಾರವನ್ನು ಗದಗ ಬೆಟಗೇರಿ ನಗರಸಭೆಗೆ, ಪೌರ ಕಾರ್ಮಿಕರಿಗೆ, ನಮ್ಮ ಎಲ್ಲ ನಗರಸಭೆ ಸಿಬ್ಬಂದಿಗೆ ಸಹಕಾರ ನೀಡಬೇಕಂತ ವಿನಂತಿಸ್ತೇವೆ. ಗದಗ ಬೆಟಗೇರಿ ನಗರಸಭೆ ಇದು ಸ್ವಚ್ಛತಾಕಿ 2 ಅಂತೇಳಿ ನಾವೆಲ್ಲ ಮೊಬೈಲೈಸರ್ ಮತ್ತು ನಾವು ನಗರಸಭೆದವರು ದಪೇದರ್ ಕುಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು PD ಸರ್ ಮತ್ತು ನಮ್ಮ ಗದಗ ಬೆಟಗೇರಿ ಸಭೆ ಪೌರಾಯುಕ್ತರು ಮತ್ತು ಆನಂದ್ ಬರಿ ಸರ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಮಕಾನ ಸರ್ ಇದೆಲ್ಲ ಒಳಗೂಡಿ ಒಂದು ಸ್ವಚ್ಛತಾಕಿ ಸೇವಾ ಅಂತೇಳಿ 2.0 ನಮ್ಮದು ಎಲ್ಲೆಲ್ಲೇ ನಗರದಾಗ ಬ್ಲಾಕ್ ಪಾಸ್ಟ್ ಅಂತ ಅದಾವಲ್ಲ, ಇವು ಇದ್ದಂಥ ಕಸನ ತೆಗೆದುಬಿಟ್ಟು ಅಲ್ಲೇ ಸ್ಮಾರ್ಟ್ ಪಾಯಿಂಟ್ ಮಾಡೋದು ಅಂದ್ರೆ ಎಲ್ಲ ತಿಪ್ಪಿ ಗುಂಡಿ ಮಾಡಿಬಿಟ್ಟಿದ್ದಾರೆ ಇವು ಆಲ್ರೆಡಿ. ಎಲ್ಲಿ ಬೇಕಲ್ಲಿ ಮೇನ್ ರಸ್ತೆ ಕಸಕ್ಕೆ ಹಾಕಿಬಿಟ್ಟು ಇದನ್ನು ನಾವೆಲ್ಲ ನಗರಸಭೆಯಿಂದ ಮೊಬೈಲೈಸರ್ ಅಂತ ನಮ್ಮ ಎಲ್ಲ ಲೇಡೀಸ್ ಹೆಣ್ಮಕ್ಳು ಬಂದಿದ್ದಾರೆ, ಅವರ ಸಹಾಯಕದಿಂದ ಇದೆಲ್ಲ ಎಲ್ಲರೂ ಕುಡ್ಕೊಂಡು ಒಂದು ಸ್ವಚ್ಛ ನಗರ ಅಂತೇಳಿ ಎಲ್ಲ ಕುಡ್ಕೊಂಡು ಗದಗ ಬೆಟಗೇರಿ 35 ವಾರ್ಡ್ನಲ್ಲಿ ಎಲ್ಲ ಮೊಬೈಲೈಸರ್ ಕುಡ್ಕೊಂಡು ಇದೊಂದು ನಗರಸಭೆ ಎಲ್ಲ ಸೂಪರ್ವೈಸರ್ ಮತ್ತು ನಗರಸಭೆ ಸಂಬಂಧಿಸಿದ ಎಲ್ಲ ಸದಸ್ಯರು ಮತ್ತು ಎಲ್ಲ ಸಂಘಟಕರು ಎಲ್ಲ ನಮ್ಮ ಕಮಿಷನರ್, ಪರಿಸರ ಅಭಿಯಂತರು, ಇನ್ಸ್ಪೆಕ್ಟರು ಇವ್ರ ಸಮ್ಮುಖದಾಗ ಇದು ಒಂದು ಎಲ್ಲ ಬ್ಲಾಕ್ ಪಾಸ್ಟ್ ಅಂತ ಹೇಳ್ಕೊಂಡು ಎಲ್ಲಿ ಬಿದ್ದಂಥ ಕಸ ತೆಗೆದುಬಿಟ್ಟು ಇವಕ್ಕೆಲ್ಲ ಪೇಂಟ್ ರಂಗೋಲಿ ಮತ್ತು ಸ್ಥಳೀಯರನ್ನ ಕರೆಸಿಬಿಟ್ಟು ಈ ಥರ ಅವೇರ್ನೆಸ್ ಕೊಡ್ಸಕೊಂತೀವಿ ನಾವೆಲ್ಲ. ನಾವು ಗದಗ ಒಂದು ಸುಂದರ ನಗರ ಮಾಡೋಕ್ಕೆಲ್ಲ ನಾವು ಎಲ್ಲ ಗದಗ ನಗರಸಭೆ ಎಲ್ಲ ಮೊಬೈಲೈಸರ್ ನಾವು ನಮ್ಮ ಕಮಿಷನರ್, ಪರಿಸರ ಅಭಿಯಂತರು, ಇನ್ಸ್ಪೆಕ್ಟರ್ ಎಲ್ಲ ಕೂಡಿಕೊಂಡು ಪಣ ತೊಟ್ಟಿದ್ದೀವಿ. ಅದಕ್ಕೆಲ್ಲ ನೀವೆಲ್ಲ ಪಬ್ಲಿಕ್ ಎಲ್ಲಿ ಬೇಕಲ್ಲಿ ಕಸ ಎಲ್ಲ ಹೋಗ್ಬಿಡ್ರಿ. ಪ್ರತಿನಿತ್ಯ ನಿಮ್ಮ ಮನೆಗೆ ನಮ್ಮ ನಗರಸಭೆಯಿಂದ ವಾಹನಗಳು ಬರ್ತವೆ, ಆ ವಾಹನಕ್ಕೆ ನೀವು ನಮ್ಮ ನಗರಸಭೆ ಗಾಡಿ ಕಸ ಕೊಡ್ರಿ, ಹಸಿ ಕಸ ಒಣ ಕಸ ಬೇರೆ ಮಾಡಿರಿ, ಪ್ರತ್ಯೇಕವಾಗಿ ನಮ್ಮ ಗಾಡಿ ಕೊಡ್ರಿ. ನೀವು ಎಲ್ಲೇ ನಾವು ಗಾಡಿ ಬರಲಿಲ್ಲ ಅಂದ್ರೆ ಪ್ರತಿ ಮನೆ ನಮ್ಮ ಮೊಬೈಲೈಸರ್ ಅಂತ ಬರ್ತಾರೆ, ಎಲ್ಲ ಹೆಣ್ಮಕ್ಳು ನಾವೆಲ್ಲ ತೊಗೊಂಡ್ವಿ. ಪ್ರತಿ ಡೋರ್ ಟು ಡೋರು ಮನೆಗೆ ಅಂಗಡಿಗೆ ಎಲ್ಲ ಅವರೆಲ್ಲ ಬರ್ತಾರೆ, ಅವ್ರ ಎಲ್ಲ ಸಹಕರಿಸ್ರಿ. ಅವರೆಲ್ಲ ಭಾಳ ಚಂದ ನಮಗೆಲ್ಲ ಇದು ಮಾಡಿ ಕೊಡೋಕೆ ಕುಂತಾರೆ, ಎಲ್ಲ ಎಲ್ಲಿ ಬೇಕು ಕಸ ಎಲ್ಲ ಬೇಡ್ರಿ ಅಂತ ಅವೇರ್ನೆಸ್ ಅಂತೇಳಿ ಎಲ್ಲರಿಗೆ ಹೇಳಕ್ಕೆ ಕುಂತಾರೆ. ಅದಕ್ಕೆ ದಯವಿಟ್ಟು ಎಲ್ಲ ನೀವು ಎಲ್ಲಿ ಬೇಕಲ್ಲಿ ಕಸ ಎಲ್ಲ ಹೋಗ್ಬಿಡ್ರಿ. ನಮ್ಮ ನಗರಸಭೆಯಿಂದ ತಮಗಂತ ವಿನಂತಿ, ನೀವೆಲ್ಲ ನಮಗೆ ಸುಂದರ ನಗರ ಮಾಡೋಕೆ ನಮಗೆ ಸಹಕರಿಸ್ಬೇಕು. ನೀವೆಲ್ಲ ಪಬ್ಲಿಕ್ ನಮ್ಮ ಜೋಡಿ ನಗರಸಭೆ ಸಹಕರಿಸಿದ್ರೆ ನಾವು ಗದಗಿನಾಗೆ ಸ್ವಚ್ಛತೆಗೆ ನಂಬರ್ 1 ಬರ್ತೀವಿ, ನಾವು ರಾಜ್ಯದಾಗ ನಂಬರ್ 1 ಅಂತೇಳಿ ಬರಲಿಕ್ಕೆ ನಾವೆಲ್ಲ ನಮ್ಮ ಜೋಡಿ ಎಲ್ಲ ಕೂಡಿಗೆ ನೀವೆಲ್ಲ ನಮಗೆಲ್ಲ ಸಹಕಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ನಾ ಚಂದ್ರದೇವಿ ನಗರಸಭೆ ಸೂಪರ್ವೈಸರ್. ನಮಸ್ತೆ.